ಮತ್ತೆ ಡೀಸೆಂಟ್ ಆಗಿರಬೇಕು. ಡೀಸೆಂಟ್ ಆಗಿ ಅಂದ್ರೆ ಹೆಂಗೆ? ಡೀಸೆಂಟ್ ಆಗಿಂದ್ರೆ ಹೆಂಗೋ ಹಿಂಗಿರ್ಬೇಕು. ಆಡಿಸಿ ನೋಡು ಬೀಳಿಸಿ ನೋಡು. ಶಾಖೆ ಸೊಪ್ಪನ್ನ ಹಾಕಿದ್ದಾರೆ. ಮೇಡಮ್ ಬೂಸ್ ಕೈ ಕೂಡ ಕುಂಡಿ ಪಟ್ ಅಂತ ಹೊಡೆದು ಕೂತ್ಕೊಳ್ಳೋಣ. ಹೈ ಫೈ, ಗುಡ್ ಬಾಯ್, ಸಿಟ್. ಪ್ರತಿಗೂ ಕೂಡ ನೋಡಿ ನಂಗೆ ಅದು ನೆನ್ಸ್ಕೊತಿದ್ರೆ ಒಂಥರ ಐ ಬ್ಲ್ಯಾಂಕ್ ಫೀಲ್ ಆಗ್ತಿದೆ. ಆಮೇಲೆ ನನಗೆ ಅದಷ್ಟು ಏನು ಗೊತ್ತೇ ಆಗಲಿಲ್ಲ. ಐ ವಾಸ್ ಔಟ್ ಆಫ್ ಮೈ ಮೈಂಡ್. ಸೋ ಗ್ರೇಟ್ಫುಲ್ ಫಾರ್ ಹರ್. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಭೇಟಿಯಾಗಿದ್ದೆ. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್. ಡೀಸೆಂಟ್ ಆಗಿರ್ಬೇಕು ಆಯ್ತಾ. ಅಪ್ಪು ಸುದ್ದಿ ವ್ಲಾಗ್ಸ್ ಅಲ್ಲಿ ಕ್ಲೀನಾಗೆ ಆಪು ಅಂತ ಇರಬೇಕು. ಹಿಂಗೆ ಹಂಗೆಲ್ಲ ಮಾತಾಡಬಾರ್ದು. ಎದಕೊಂದು ಆಗ್ಬಿಟ್ಟಿದೆ ತಿಪ್ಪ. ಪ್ರೊಮೋ ವ್ಲಾಗ್ಸ್ ಅಲ್ಲಿ ಬೇಕಾದ್ರೆ ಮಾಡು. ಅಪ್ಪು ಸುದ್ದಿ ವ್ಲಾಗ್ಸ್ ಅಲ್ಲಿ ಡಿಗ್ನಿಟಿ. ಅಯ್ಯೋ ಏಯ್ ನೀನು ಹೋಗ. ಎಲ್ಲ ಆಗಿದ್ದೀರಾ? ಅಪ್ಪು ಸುದ್ದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ತಲೆ ಯಾಕೋ ತಿಂತೀಯಾ? ಬಾರೋ ಅದನ್ನ ಹೇಳಿದ ಕೆಲಸ ಮಾಡೋಗೋ ಫಸ್ಟು. ಮತ್ತೆ ಡೀಸೆಂಟ್ ಆಗಿರಬೇಕು. ಡೀಸೆಂಟ್ ಆಗಿ ಅಂದ್ರೆ ಹೆಂಗೆ? ಡೀಸೆಂಟ್ ಆಗಿಂದ್ರೆ ಹೆಂಗೋ ಹಿಂಗೆಲ್ಲ ಆಡಬಾರ್ದು. ಅಲ್ಲಿ ಏನು ಅನ್ಕೊಳ್ಳಲ್ಲ ನನ್ನ ಜನ. ಇಂತ ಹಿಂಗಿರ್ಬೇಕು. That's the shot roll. ಅಪ್ಪು ಆನೋ ಮುಂದೆ ಓಡಿಸ್ಕೊಂಡಲ್ಲೋ. ಒಂದಿನ ಬರುತ್ತೆ. ಒಂದಿನ ಆಡಾಡ್ಲಾ ನಾನು? ಬಾ ಎದ್ದು ಬಾ ಅಪ್ಪು ಆಡಾಡ್ಲಾ? ಬಾ. 3 2 1 ಸ್ಟಾರ್ಟ್. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹಿಡಿದ ಬೊಂಬೆಯ ಮುರಿದ ನಾಮ ಮಣ್ಣ ಗೊತ್ತಿಲ್ಲ ಮಣ್ಣಾಗಿಸಿದ. ಅಲ್ಲ ಆಡಿಸಿ ನೋಡು ಬೀಳಿಸಿ ನೋಡು ಉರಳಿ ಹೋಗದು. ಬನ್ನಿ ಬಾಯ್ ನಿಮಿಷ. ಇದೆಲ್ಲ ತುಂಬಾ ಚೆನ್ನಾಗಿ ಬಂದೈತೆ. ಇದನ್ನ ಸೇಮ್ ಅಪ್ಪು ಸುದ್ದಿ ವ್ಲಾಗ್ಸ್ ಮಾಡೋಣ. ಸೊ ಇದು ಬಕೆಟ್ಗೆ ಶಾಖೆ ಸೊಪ್ಪನ್ನ ಹಾಕಿದ್ದಾರೆ. ಇದು ಮಾರ್ಕೆಟಲ್ಲಿ ಸಿಗುತ್ತೆ, ಅಂದರೆ ದೊಡ್ಡ ಮಾರ್ಕೆಟಲ್ಲಿ. ಈಗ ನಾನು ಚೆನ್ನಾಗಿ ಎಣ್ಣೆ ಎಲ್ಲ ಹಚ್ಕೊಂಡು ಮಸಾಜ್ ಎಲ್ಲ ಮಾಡಿಕೊಂಡು ಈಗ ಅಮ್ಮಂಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರು ಬಂದು ಈ ನೀರನ್ನ ಹಾಕ್ತಾರೆ. ಈ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀವಲ್ಲ ಅದರಲ್ಲಿರೋ ಸುಖ ಯಾವುದೂ ಇಲ್ಲ ಅಲ್ವಾ. ಆ್ಯಕ್ಚುಲಿ ನನಗೆ ಅದಕ್ಕೆ ಅಷ್ಟೊಂದು ಒಲಿವಿಲ್ಲ. ಬಟ್ ಯಾವುದೇ ಪ್ಯಾಕೇಜಲ್ಲಿ ಫಸ್ಟ್ ಓಪನ್ ಮಾಡಬೇಕು ಅನ್ನೋದು ನನಗೆ. ಮೌಲ್ಯ ಆವಾಗವಾಗ ಎಲ್ಲನೂ ಓಪನ್ ಮಾಡ್ತಿದ್ದಿಲ್ಲ, ಐ ಮೀನ್ ಆರ್ಡ್ರ್ ಮಾಡ್ಕೊತು ತರ್ಸ್ಕೊತಾ ಇಲ್ಲಲ್ಲ. ಸೊ ಇವತ್ತು ನನ್ನ ಕೈಗೆ ಕೊಟ್ಟರು, ನಾನು ಅನ್ಬಾಕ್ಸ್ ಮಾಡಿದೆ. ಅದರಲ್ಲಿ ಸಮಗ್ರ ಕನ್ನಡ ಗಾದೆಗಳು ಅಂತ. ಇದು ಯಾರಿಗೆ ಅಂತ ಕೇಳಿದೆ. ಇದು ಅವ್ರ ಅಮ್ಮನಿಗೆ ಅಂತ ಕೂತ್ಕೊಂಡು ಗಾದೆ ಓದು ಅಂತ. ಇದು ಅದೇನೋ ಗೊತ್ತಿಲ್ಲ, ಆರ್ಡ್ರ್ ಮಾಡಿದ್ದಲ್ಲ. ಐ ಥಿಂಕ್ ಇದು ಫೇಸ್ಗೆ ಏನೋ ಇರಬೇಕು. ಇದು ಅವಳನ್ನೇ ಹೋಗ್ಬಿಡ್ಕೆ ಮೇಡಮ್. ಓ ಬಂತಾ? ಅದು ಯಾರಿಗೆ? ಇದು ಯಾರಿಗೆ? ಆನ್ಲೈನಲ್ಲಿ ಆರ್ಡ್ರ್ ಮಾಡಿದೆ. ಇದು ಇದು ಫೇಸ್ ಮಸಾಜರ್. ನಾವು ಈಗ ಬೇಬಿದು ರಿವೀಲ್ ಮಾಡಬಾರ್ದು ಅಂದರೆ ಅವಳೇ ಕ್ಯಾಮ್ರಾ ಫೋಸ್ ಕೊಡ್ತಾವಳೆ ಬಂದು ಗೊತ್ತಾ? ಯಾಕೆ ಮಗ ಚಿಪ್ತದೆ ಹಂಗೆ ಅವಳಿಗೆ ಖುಷಿ. ಮನೆ ಈಗ ಎದ್ಬಿಟ್ಟು ಮತ್ತೆ ಕೇಳ್ತಾ ಇದ್ದಾರಮ್ಮ. ರೆಕಮೆಂಡೇಶನ್ ಎಲ್ಲ ವರ್ಕ್ ಆಗಲ್ಲ ಅಮ್ಮ. ಅಮ್ಮ ಅಲ್ವಾ ನಾನು. ಸೊ ಹಿಂಗೆ ಚೆನ್ನಾಗಿದೆ ಇದು. ಸೂಪರ್. ಏನಕ್ಕೆ ಹಂಗೆ ಮಾಡಿದ್ರಿ? ಏನಕ್ಕೆ ಬೀಳ್ಸಿದ್ರಿ? ಆರಾಮಾಗಿ ಹಿಂಗಂದೆ. ಎಲ್ಲಿ ನನ್ನ ಮಗ ಬಂದಿದ್ದಾನೆ. ನನ್ನ ಮುದ್ದು ಮಗನೇ, ನನ್ನ ಮುದ್ದು ಕಂದಮ್ಮ, ನನ್ನ ಈಶಿ ಕಂದಮ್ಮ, ಈಶು ಪುಟ್ಟ ಇಲ್ವಾ? ಹಲೋ
ನಾವೀಗ ಟೀ ಕುಡಿತಾ ಇದ್ದೀವಿ. ಅಮ್ಮ ನೀವೇನೇ ಹೇಳಿದ್ರು ಸೃಷ್ಟಿಲೇ ಇದೆ ಕಣಮ್ಮ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ. ಅದನ್ನು ಇವನ್ ಏನೇ ಫಿಸಿಕಲಿ ಗಂಡ್ಮಕ್ಳು ಸ್ಟ್ರಾಂಗ್ ಇರ್ಬೋದು, ಏನು ಇದು ತೂಕ ಎತ್ತೋದ್ರಲ್ಲಿ ನೀನು ಹತ್ಯ ನಾನು ಹತ್ಯ, ಓಕೆ ನಾ ಇಬ್ಬರು ಫೈಟ್ಗೆ ಹೋಗೋಣ ಅಂತಂದ್ರೆ ಗಂಡ್ಮಕ್ಳು ಗೆಲ್ಬೋದು. ಒಂದು ಸಣ್ಣ ವೈರಸ್ ಸಾಕು ಹೊಡೆದಾಕ್ಬಿಡುತ್ತೆ ಹುಡುಗರನ್ನ. ಅಂತ ನಾನು ನಡುತ್ತೆ. ಈಗ ಏನೋ ಒಂದು ಕೊರೋನಾ ಬಂದಿರೋರು ಒಂದು ರೂಮಲ್ಲಿ ಇಟ್ಕೊಂಡು ಒಂದು ಹುಡುಗ ಒಂದು ಹುಡುಗಿ ಅಕ್ಕಪಕ್ಕ ಇತ್ತು ಅಂತಂದರೆ ಫಸ್ಟ್ ಅಟ್ಯಾಕ್ ಆಗೋದು ಹುಡುಗಂಗೆ. ಇವನ್ ಇಬ್ರಿಗೂ ಅಟ್ಯಾಕ್ ಆಗಿರುತ್ತೆ. ಶ್ರೀಕಾಂತ್ ಶಕ್ತಿ ಹಾಂ ಹಿಂಗೆ ಬಾಯ್ರಿ ನೋಡು ಬಾ ಬಾಯಿಲಿ ಅಲ್ಲಿ ತಂಗಿ ನೋಡವ ಎಲ್ಲಿ ತಂಗಿ ಪಾಪ ಎಲ್ಲಿ ನಿಂದು ಇಲ್ವಾ? ಓ ಏರಿ ಮಾಡು 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 ಹಾನು ಅವಲಕ್ಕಿ ಪವಲಕ್ಕಿ ಮಾಡು ಅವಲಕ್ಕಿ ಪವಲಕ್ಕಿ ಕಾಂಚನ ಮೀನ ಮೀನ ಡಾಮ್ ಡಸ್ ಬುಸ್ ಕೊಯ್ ಕೊಡ. ಇವಾಗ ಏನಾಯ್ತು ಗೊತ್ತಾ, ಒಂದು ಚಪ್ಪಲಿ ತಗೊಂಡು ಬಾಚಣಿಗೆ ತಗೊಂಡು ಎಷ್ಟು ಪುಟ ಅದು ಬಿತ್ತಮ್ಮ ಅವಳಿಗೆ ಬಿತ್ತ ಕಿವಿ ಹತ್ರ ಅವ್ಳು ಕಿವಿ ಹತ್ರ ಬಿದ್ದು ಬಿಡ್ತು ಭಾಷಣಿಗೆ. ಮೂಲಿಗೆ ಒಬ್ಬ ಟಪ್ಪ ಅಂತ ಇವಳು ಹಾಕ್ಬಿಟ್ಲು. ಒಂದು ಇಷ್ಟು ತನಕ ಸೀನ್ ಮಾಡ್ದ ಅದಕ್ಕೆ ಅಂತ. ಬಟ್ ಈಗ ಹತ್ಕೊಂಡು ಸೀನ್ ಮಾಡ್ದೆ. ಆ್ಯಕ್ಚುಲಿ ಹಂಗೆ ಮಾಡಬಾರ್ದು. ನಾವು ಹೀಟ್ ಆಫ್ ದ ಮೂಮೆಂಟಲ್ಲಿ ಹಂಗೆ ಟ್ರಿಗರ್ ಆಗಿ ರಿಯಾಕ್ಟ್ ಮಾಡಿಬಿಡ್ತೀವಿ. ಅವಾಗ ಏನು ಅನಿಸುತ್ತೆ, ಇವಳು ಬಂದಿರೋದ್ರಿಂದ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಹಾಗೆಲ್ಲ ಮಾಡಬೇಡಿ ನೀವು ಮಾಡಬೇಡಿ ಅಂತ. ಸೊ ಈಗ ಒಂದು ಸೀನ್ ನಡೀತು, ಅದಕ್ಕೇ ಅದನ್ನು ಶೇರ್ ಮಾಡೋಕ್ಕೆ ಅಂತ ಬಂದಿದ್ದು ನಾನು. ಈಗ ಸುಬ್ಬಿಗೆ ಜೋಕಾಲಿ ಹಾಕ್ಬಿಡ್ಬೇಕಂತೆ. ಅಲ್ಲ ನನ್ನ ಮಗ ಜೋಕಾಲಿ ನಾನು ಜೋಲಿ ಸುಬ್ಬಿಗೆ ಜೋಲಿ ಹಾಕ್ಬಿಡ್ಬೇಕಂತ. ಸುಬ್ಬಿಗೆ ನನ್ನ ಮಗಳಿಗೆ ಜೋಲಿ ಹಾಕ್ಬಿಡ್ಬೇಕಂತ ಸುಬ್ಬಿ ಕೇಳ್ತಾ ಇದ್ದೆ. ಸುಬ್ಬಿಗೆ ಜೋಲಿಯಾಗಿ ಹೆಂಗೆ ಹಾಕೋಕ್ಕಾಗತ್ತೆ? ಈಗ ಸುಬ್ಬಿಗೆ ಎಂತ ನಾಚಿಕೆ ಆಗಿರುತ್ತೆ. ಇಮೇಜಿನ್ ಪಾಪ ಏನು ಹಂಗೆ ಆಡ್ಕೊಂತೀರಿ ನಮ್ಮ ಅಮ್ಮನ? ಸರಿ ಕಣ್ಣು ಅಂತಾರ ನಿಮ್ಗೆ ಗೊತ್ತಾನ ಹಂಗೆ ತಾನೆ ಸುಬ್ಬಿ ಮಾಡೋದು ಹಿಂಗೆ. ಸರಿ ಕರೆಕ್ಟ್. ಇವಾಗ ಅಲ್ಲಿಂದ ಹಾಕ್ತೀರಾ? ನೀನು ನಾನಾದ್ರೆ ಹೆಂಗೆ ಮಾಡ್ತಿದ್ದೆ ಜೋಲಿ? ನನಗೆ ಇಮ್ಯಾಜಿನೇಷನ್ ಬಂದ್ಬಿಡ್ತು ಕಣ್ಮುಂದೆ. ಹೆಂಗ್ ಮಾಡ್ತಾರಮ್ಮ ಜೋಲಿ? ತೊಪ್ಪಿಟ್ಬಿಟ್ಟು ಇಲ್ಲಿ ಪಾಪ ಆಗಿದೆ. ಅಯ್ಯೋ ಅಂತ ಕೊರೆ ಅಲ್ಲಿ ಇಟ್ಕೊಂಡು ಅಥವಾ ಅಲ್ವಾ? ಹಿಂಗೆ ಕರೆಕ್ಟ್ ಬಿಡಿ ಪಾಪ. ಬಾಯ್ ಆಫ್ಟರ್ ವರ್ಕ್ ನೋಡು ಕೂತ್ಕೊಳ್ಳೋಣ. ಹೈಫೈ ಗುಡ್ ಬಾಯ್ ಸಿಟ್. ಬರೀ ನಿನ್ ಗೆಜ್ಜೆ ಸೌಂಡ್ ಮಾತ್ರ ಕೇಳಿಸುತ್ತೆ. ಇವತ್ತು ವಾಯ್ಸ್ ಎಲ್ಲ ಕೇಳಿಸ್ತೈತೆ ನೋಡು. ಜಲ 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 ಅಂತ ಪಾಪ. ಮಾಡಿಸ್ತೀನಿ. ಫುಲ್ ಆನವ್ ಇದು ಬಿಟ್ರೆ ಈ ಶಿಂಗೆ ಫುಲ್ ಬಾಡಿ ಮಸಾಜ್. ಓ ಏನಕ್ಕ ಪಪ್ಪನ ಹತ್ರ ಬಂದೆ ಅಂತ ಅವಳು ಇನ್ನ ಮುಟ್ಟೆ ಇಲ್ಲ ಇನ್ನೊಂಚೂರು. ಈಗ ಸಮಯ ಬಂದು 7:52. ಇವತ್ತು ಆ್ಯಕ್ಚುಲಿ ಏನೂ ಮಾಡಲಿಲ್ಲ. ಇವತ್ತು ಎಣ್ಣೆ ಸ್ನಾನ ಇತ್ತು ನನಗೆ. ಎಣ್ಣೆ ಸ್ನಾನದಲ್ಲಿ ಅದೇ ಎಣ್ಣೆ ಮಸಾಜ್ ಮಾಡಿ ಚೆನ್ನಾಗಿ ಕಡಲೆ ಹಿಟ್ಟಲ್ಲಿ ಮೈ ತೊಳೆದು ಆಮೇಲೆ ಶಾಖೆ ನೀರು ಎಲ್ರಿಗೂ ಗೊತ್ತಲ್ವ ಅದನ್ನು ಹಾಕಿದ್ರು. ಆ್ಯಂಡ್ ಅದಾದಮೇಲೆ ಪ್ರತೀಕ್ ಬಂದರು. ನಾವೊಂದಷ್ಟು ಕಂಟೆಂಟ್ ಮಾಡಬೇಕಿತ್ತು, ಕಂಟೆಂಟ್ ಮಾಡ್ಕೊಂಡ್ವಿ. ಆ್ಯಂಡ್ ನಿಮ್ಮೆಲ್ರಿಗೂ ಒಂದು ವಿಷಯ ಹೇಳಿಲ್ಲ ನಾನು, ಅದನ್ನು ಇವತ್ತು ಹೇಳೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಕೂತ್ಕೊಂಡ್ಬಿಡ್ತೀನಿ. ನನ್ನ ಪ್ರೆಗ್ನೆನ್ಸಿ ಅಂದರೆ ಡೆಲಿವರಿ ಜರ್ನಿ ಹೇಗಿತ್ತು ಅಂತ. ಗೈಸ್ ಇವತ್ತು ನಾನು ಎಷ್ಟು ನರ್ವಸ್ ಆಗಿದೆ ಅಂತಂದರೆ, ವ್ಲಾಗ್ ಮಾಡ್ತಾ ಇದ್ದಾರೆ ಪ್ರತೀಕು, ಬಟ್ ಸ್ಟಿಲ್ ನನಗೆ ಹೆಂಗಂದರೆ ನಾನು ಏನೋ ಒಂಥರ ಅವತ್ತು ಕೂಡ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲಿಲ್ಲ. ಅಷ್ಟು
ನರ್ವಸ್, ಅಷ್ಟು ಟೆನ್ಷನ್ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ಎದುರ್ಕೊಂಡಿದ್ದೆ. ಹೇಳಿದ್ರೆ ಅದೊಂಥರ ದಟ್ ಡಸಂಟ್ ಲುಕ್ ಗುಡ್ ಅಲ್ವಾ, ಒಂಥರ. ಆಮೇಲೆ ಇಲ್ಲಿ ಏನದು ಪ್ರೆಗ್ನೆನ್ಸಿ ಜರ್ನಿಲೂ ಕೂಡ ಅದನ್ನೆಲ್ಲ ನೆನೆಸ್ಕೊಂಡು ಅಳ್ತಿದ್ದೆ. ಮತ್ತು ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ಬೇಕಾ ನಾನು, ಮತ್ತೆ ಕುಯ್ಸ್ಕೊಬೇಕಾ. ಆಮೇಲೆ ಡಾಕ್ಟ್ರೂ ಹೋಗ್ಬಿಟ್ಟು ಕೇಳಿದ್ದೆ, ಡಾಕ್ಟರ್ ನೀವು ಮತ್ತೆ ಅಲ್ಲಿ ಕಟ್ ಮಾಡಿದ್ದಾರಲ್ಲ, ಸ್ಟಿಚ್ ಹಾಕಿದಾರಲ್ಲ, ಅಲ್ಲೇ ಕಟ್ ಮಾಡಿ ಸ್ಟಿಚ್ ಹಾಕ್ತೀರಾ ಮತ್ತೆ ಅಂತ. ಡಾಕ್ಟ್ರು ನಕ್ಬಿಟ್ಟು ಹೌದಮ್ಮ ಅಲ್ಲೇ ಮಾಡೋದು ಅಂತ ಅಂದರು. ಅದೆಲ್ಲ ಒಂಥರ ನರ್ವಸ್. ಆಮೇಲೆ ಈ ನೆಗೆಟಿವ್ ಥಾಟ್ಸ್ಗಳಂತೂ ಸುರಿಮಳೆ. ಇಷ್ಟು ಪಾಸಿಟಿವ್ ಆಗಿ ಇರ್ತೀನಿ ನಾನು ಮೋಸ್ಟ್ ಆಫ್ ದ ಟೈಮ್. ಆ್ಯಂಡ್ ಆನವ್ ಡೆಲಿವರಿಲಂತೂ ಸಿಕ್ಕಾಬಡೆ ಪಾಸಿಟಿವ್ ಆಗೋದೆ. ಐ ವಾಸ್ ಎಂಜಾಯಿಂಗ್. ಈ ಸಲನೂ ಎಂಜಾಯ್ ಮಾಡಿದೆ. ಅಲ್ಲಿರೋ ನರ್ಸ್ಗೆಲ್ಲ ರೇಗಿಸ್ದೆ, ತಮಾಷೆ ಮಾಡಿದೆ. ಅದನ್ನು ಧೈರ್ಯ ತೊಗೊಳೋದು ನಾನು ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಆಫ್ ಆಗಿದ್ದೀನಿ, ನಾರ್ಮಲಾಗಿ ಬಿಹೇವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ನಾನೇ ತಮಾಷೆ ಎಲ್ಲ ಮಾಡಿದೆ. ಆ್ಯಂಡ್ ಆನವ್ ಪ್ರೆಗ್ನೆನ್ಸಿಲಿ ಇತ್ತು ಎನರ್ಜಿ ಅಥವಾ ಧೈರ್ಯ. ಇದರಲ್ಲಂತೂ ಐ ವಾಸ್ ಔಟ್. ನೀವು ಹೆಂಗೆ ಹೇಳ್ತಾರೆ ಅದನ್ನು ನನಗೆ ಹೇಳ್ಕೊಳೋಕ್ಕೂ ಒಂಥರ ಭಯ ಆಗುತ್ತೆ. ಸಿಕ್ಕಾಪಟ್ಟೆ ಎದುರ್ಕೊಂಬಿಟ್ಟಿದೆ. ಏನಂದರೆ ಪ್ರತೀಕ್ ಅವರು ಒಳಗಡೆ ಬಿಟ್ಟಿದ್ರು ಕೂಡ ಪ್ರತೀಕ್ಗೆ ಭಯ. ಆ್ಯಂಡ್ ಪ್ರತೀಕ್ ನನ್ನ ಐ ಜಸ್ಟ್ ಫೆಲ್ಟ್ ಪ್ರತೀಕ್ ನನ್ನ ಪಕ್ಕ ಕುತ್ಕೊಬೇಕು, ಅಟ್ಲೀಸ್ಟ್ ನನ್ನ ಕೈಯಾದರೂ ಹಿಡ್ಕೊಂಡು ನಂಗೆ ತಡ್ಕೊಳ್ಳೋ ಇದಾದರೂ ಬೇಕು ಅಂತ. ನನಗೆ ಪ್ರತೀಕು ಕೂಡ ಸಿಕ್ಕಾಪಟ್ಟೆ ಭಯ. ಪ್ರತೀಕ್ ಅಲ್ಲಿ ದೂರದಲ್ಲೇ ನಿಂತ್ಕೊಂಡು ನಾನು ಆನವ್ದು ಡೆಲಿವರಿನೂ ಅಷ್ಟೇ ನೋಡಿಲ್ಲ. ಪ್ರತೀಕು ಕೂಡ ನೋಡಿ ನಂಗೆ ಅದು ನೆನ್ಸ್ಕೊತಿದ್ರೆ ಒಂಥರ ಐ ಬ್ಲ್ಯಾಂಕ್ ಫೀಲ್ ಆಗ್ತಿದೆ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನಾನು ಹೋದೆ. ಯೂರಿನರಿ ಕ್ಯಾಥರಿನ್ ಸಮಥಿಂಗ್ ಅದನ್ನು ಹಾಕ್ತಾರಲ್ಲ, ಅದಂತೂ ನನಗೆ ಇವಾಗಲೂ ಭಯ. ಅದಂದ್ರೆ ನಂಗೆ ತಲೆ ತಿರುಗ್ತದೆ ನೆನೆಸ್ಕೊಂಡೆ. ಲಿಟ್ರಲಿ ಆ್ಯಕ್ಚುಲಿ ಅಷ್ಟು ಭಯಂಕರವಾಗಿರಲ್ಲ ಎಲ್ಲನೂ. ಬಟ್ ನನಗೆ ಗೊತ್ತಿಲ್ಲ, ಮೊದಲನೇ ಡೆಲಿವರಿಗಿಂತ ಸೆಕೆಂಡ್ ಡೆಲಿವರಿ ತುಂಬ ಭಯ ಆಗಿತ್ತು. ನಾನು ಆಪ್ರೇಷನ್ ಮುಗಿಸ್ಕೊಂಡು ಬರ್ತೀನ ವಾಪಸ್ಸು, ಆ ಥರ ಎಲ್ಲ ಅನ್ನಿಸ್ಬಿಟ್ಟಿದೆ. ಎಷ್ಟು ಅಂದರೆ ನನ್ನ ಬಾಡಿ ಅನಸ್ಲೇಷಿಯಾಗೆ ರಿಯಾಕ್ಟೇ ಮಾಡಿಲ್ಲ. ಅಷ್ಟು ನಾನು ನರ್ವಸ್ ಆಗಿದ್ನ, ಅಥವಾ ನನಗೆ ಫಸ್ಟ್ ಡೆಲಿವರಿನಲ್ಲಿ ಇನ್ನೂ ನನಗೆ ಅನಸ್ಲೇಷಿಯಾ ವರ್ಕ್ ಆಗಲಿಲ್ವಾ ನನಗೆ ಗೊತ್ತಿಲ್ಲ. ಲಿಟ್ರಲಿ ಈ ಇದರಲ್ಲಿ ಅನಸ್ಲೇಷಿಯಾ ಹಾಕಿದರೆ ನಾನು ಲಿಟ್ರಲಿ ಕಾಲೆತ್ತು ತೋರಿಸ್ತಿದ್ದೀನಿ ನೋಡಿ. ನನಗೆ ಏನದು, ನನಗೆ ಐ ಕ್ಯಾನ್ ಮೂವ್ ಮೈ ಲೆಗ್ಸ್, ಯುವರ್ ಅನಸ್ಲೇಷಿಯಾ ಇಸ್ ನಾಟ್ ವರ್ಕಿಂಗ್. ಐ ಕ್ಯಾನ್ ಲಿಟ್ರಲಿ ಫೀಲ್. ಫಸ್ಟ್ ಒಂದು ಚುರು ಅಂತ ಕಟ್ ಮಾಡಿದ್ರೆ ನಾನು, ಡಾಕ್ಟ್ರೇ ಫೀಲ್ ಆಗ್ತಿದೆ ಡಾಕ್ಟ್ರೇ, ಇರಿ ನಿಜವಾಗ್ಲೂ ಫೀಲ್ ಆಗ್ತಿದೆ, ಕಾಲೆತ್ತಿ ಅಮ್ಮ ಅಂದರು. ಕಾಲೆತ್ತಿದೆ, ಎತ್ಬಿಟ್ಟು ಹಿಂಗೆಲ್ಲ ಅಂದೆ. ಯಾಕಂದ್ರೆ ಲಾಸ್ಟ್ ಟೈಮ್ ಕೇಳೋಕ್ಕೆ ರೆಡಿ ಇಲ್ಲ ಕಾಲಿಂಗೆಲ್ಲ. ಆವಾಗ ಎಲ್ಲ ಯಾಕೆ ಅಂತ ಒಂದು ಸ್ವಲ್ಪ ಎಲ್ಲ ವೆಯ್ಟ್ ಮಾಡಿ, ಆಮೇಲೆ ನನಗೆ ಅದಷ್ಟು ಏನು ಗೊತ್ತೇ ಆಗಲಿಲ್ಲ. ಐ ವಾಸ್ ಔಟ್ ಆಫ್ ಮೈ ಮೈಂಡ್. ನಾರ್ಮಲ್ ಈ ಆಪ್ರೇಷನ್ ಮಾಡೋವಾಗೆಲ್ಲ ಅನಸ್ಲೇಷಿಯಾ ಆಗ್ತಾರೆ, ನಮಗೇನು ಗೊತ್ತೇ ಆಗಿರಲ್ಲ ನೆಕ್ಸ್ಟ್ ಏನಾಗಿದೆ ಅಂತ. ಆ ಥರ ಯಾಕೆ ಮಾಡಲ್ಲ ಅಂದರೆ ಇಟ್ ಈಸ್ ವೆರಿ ಡೇಂಜರಸ್ ಅಂತೆ. ನಾವು ರಿಯಾಕ್ಟ್ ಮಾಡ್ತಾ ಇರಬೇಕು ಅಂತ ಏನೋ ಸಮಥಿಂಗ್ ಮೆಡಿಕಲ್ ಟರ್ಮ್ಸಲ್ಲಿ. ಸೊ ಅದಕ್ಕೆ ಆಗಲಿಲ್ಲ. ಬಟ್ ನನಗೆ ಅನಸ್ಲೇಷಿಯಾ ಎಲ್ಲ ಸ್ಟ್ರಾಂಗ್ ಬಾಡಿ, ನಾನು ಗೊತ್ತಿಲ್ಲ ವಾಟ್ ರೀಸನ್ ಅಂತ ಸುಮ್ಮನೆ ತಮಾಷೆ ಮಾಡಿದೆ. ಬಟ್ ಅದೊಂದು ರೀಸನ್ಗೆ ನನಗೆ ಮತ್ತೆ ಲೋಕಲ್ ಅನಸ್ಲೇಷಿಯಾ ಹಾಕಿ ಅವಳು ಉಟ್ಬಿಟ್ಟಿದ್ದಾಳೆ. ಆಮೇಲೆ ಇನ್ನೂ ಅನಸ್ಲೇಷಿಯಾ ಅದೇ ಎಪಿಡರ್ಮ್ ಮಾಡ್ತಾರಲ್ಲ ಫಾರ್ ದ ಬ್ಯಾಕ್, ಅದಾಗಿ ಮಲಗಿಸಿದ್ದಾರೆ. ಲಾಸ್ಟ್ ಡೆಲಿವರಿ ಆನವ್ ಡೆಲಿವರಿನಲ್ಲಿ ನನಗೆ ಅನಸ್ಲೇಷಿಯಾ ಹಾಕಿದ್ರಲ್ಲ ಡಾಕ್ಟರ್, ಆ ಡಾಕ್ಟ್ರು ಹಿಂದೆ ನಿಂತಿದ್ರು. ನಾನು ಹೇಳ್ತಾ ಇದ್ದೀನಿ, ನೋ ಡಾಕ್ಟರ್, ಐ ಕ್ಯಾನ್ ಫೀಲ್. ಅದು ಗೊತ್ತಿಲ್ಲ ವಾಟ್ ಇಟ್ ಈಸ್, ಲೈಕ್ ಇದು ನನ್ನ ಊಹೆನಾ ಅಥವಾ ಐ ಲಿಟ್ರಲಿ ಡೋಂಟ್ ನೋ ಅದ್ರ ಬಗ್ಗೆ. ಹೇಳ್ತಾ ಇದ್ದೀನಿ. ಪ್ರತೀಕು ಅಲ್ಲೇ ಇದ್ದರು. ಆಮೇಲೆ ಮತ್ತೆ ಅವರು ಕಾಣಿಸ್ಲೇ ಇಲ್ಲ ನನಗೆ, ಅವ್ರು ಆ ಕಡೆ ಹೋಗ್ಬಿಟ್ರು. ಆ್ಯಂಡ್ ಅನಸ್ಲೇಷಿಯಾ ಡಾಕ್ಟ್ರ್ ಇದ್ದರು. ಈಸ್ ಕಾಮಿಂಗ್ ಮೀ. ಐ ಲಿಟ್ರಲಿ ನಾನು ಅವ್ರನ್ನ ನಿಜವಾಗ್ಲೂ ನನ್ನ ಡೆಲಿವರಿ ಅಂತ ಬಂದ ತಕ್ಷಣ ನಾನು ಅವ್ರನ್ನೇ ನೆನೆಸ್ಕೊತೀನಿ. ಈ ಲಿಟ್ರಲಿ ನನ್ನ ಕೈ ಹಿಡ್ಕೊಂಡು ಅದು ಏನೋ ಸಮ್ ಇಂಜೆಕ್ಷನ್ಸ್ ಆಗ್ತಾಯಿದ್ರು, ಅದು ನಿಂಗೆ ರಬ್ ಮಾಡಿ ಇಟ್ಸ್ ಓಕೆ ಮೌಲ್ಯ, ಡೋಂಟ್ ವರಿ ಅಂದ. ನಾನು ಅವ್ರ ಸಮಾಧಾನ ಮಾಡಿದ್ರೆ ಐ ವಾಸ್ ಗೆಟಿಂಗ್ ಕಾಮ್ ಲಿಟಲ್. ಅವ್ರನ್ನ ನಾನು ಯಾವಾಗಲೂ ನೆನಪಿಸ್ಕೊತೀನಿ, ಅನಸ್ಲೇಷಿಯಾ ಡಾಕ್ಟರ್ನ, ಮೈಸೂರು ಮದರ್ವುಡ್ಡಲ್ಲಿ. ಆ್ಯಂಡ್ ಈ ಸಲ ಅನಸ್ಲೇಷಿಯಾ ಹಾಕಿದವ್ರಿಗೆ ಅವ್ರು ಕೇಳೋಕ್ಕೆ ಮುಂಚೆನೇ, ಡಾಕ್ಟ್ರೇ ಕೈ ಕೊಡಿ ಡಾಕ್ಟ್ರೆ, ನಂಗೆ ಭಯ ಆಗ್ತಿದೆ, ನನಗೆ ಐ ಆಮ್ ಗೆಟಿಂಗ್ ಟೆನ್ಸ್ಡ್, ಪ್ಲೀಸ್. ನಾನು ಹಂಗೆ ಬಿಹೇವ್ ಮಾಡೋಕ್ಕೂ ಆಗಲ್ಲ, ಐ ಆಮ್ ಓಲ್ಡ್ ಎನಫ್ ಟು ಬೇರ್ ಆಲ್ ದಿಸ್ ಅಂತ. ಬಟ್ ಗೊತ್ತಿಲ್ಲ ಗೈಸ್, ನಾವು ಅಂದ್ಕೊತೀವಿ ನಾವು ತಡ್ಕೊಬೋದು ಅಥವಾ ವಾಟ್ ಎವರ್. ಸಮ್ಟೈಮ್ಸ್ ಸಿಕ್ಕಾಪಟ್ಟೆ ನರ್ವಸ್ ಅಥವಾ ನಾವು ನಮ್ಮ ಕೆಪಾಸಿಟಿ ಇದೆಯಾ ಏನೇನೋ. ದಿಸ್ ಟೈಮ್ ಇಟ್ ವಾಸ್ ಸೋ ರೋಲರ್ ಕೋಸ್ಟರ್ ಥರ. ನಾನು ಎಲ್ಲೂ
ಅದನ್ನು ಎಕ್ಸ್ಪ್ಲೋರ್ಡು ಮಾಡೋಕ್ಕಾಗ್ತಿಲ್ಲ. ನಂಗೆ ಒಂಥರ ನಾಚಿಕೆ, ಅಯ್ಯೋ ಡು ಐ ಲುಕ್ ವೀಕ್ ಆ ಥರ. ಆಮೇಲೆ ಡಾಕ್ಟ್ರಿಗೆ ಅನಸ್ಲೇಷಿಯಾ ಡಾಕ್ಟ್ರಿಗೆ, ಆಮೇಲೆ ಇನ್ನೊಬ್ಬರು ಯಾರೋ ಡಾಕ್ಟ್ರು ಇದ್ರು. ಬಟ್ ಏನಂದರೆ ಅನ್ಫಾರ್ಚುನೇಟ್ಲಿ ಅವರು ಇಬ್ಬರು ಜೆನ್ಸೆ, ಆ್ಯಂಡ್ ಅನಸ್ಲೇಷಿಯಾಗೆ ಮೋಸ್ಟ್ಲಿ ಜೆನ್ಸೆ ಬರ್ತಾರೆ. ಆ್ಯಂಡ್ ಅವ್ರು ಹಿಂದೆನೇ ಇರ್ತಾರೆ ಅನಿಸುತ್ತೆ ಯಾವಾಗಲೂ, ನಿಮ್ಮೆಲ್ರಿಗೂ ಇದ್ರೆ ಏನೋ. ಬಟ್ ಅವ್ರ ಹಿಂದೆನೇ ಇರ್ತಾರೆ. ನಾನು ಕೈ ಕೊಡಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ನಾವು ಅಟ್ಲೀಸ್ಟ್ ನನಗೆ ಲಾಸ್ಟ್ ಟೈಮ್ ಗೊತ್ತಾಗ್ಬಿಟ್ಟು ಕಾಮ್ ಆಗಿದ್ದಲ್ಲ, ಈ ಟೈಮು ಕಾಮ್ ಆಗ್ತೀನೇನೋ ಅಂತ. ಐ ಆಮ್ ಲೀಸ್ಟ್ ಬಾದರ್ಡ್. ಕೈ ಇಟ್ಕೊಬೇಕಾ ಅದು ನಂಗೆ ಏನೂ ಗೊತ್ತಿಲ್ಲ ಗೈಸ್, ಆ ಟೈಮಲ್ಲಿ ಏನು ಅನಿಸುತ್ತೋ ಏನೋ. ಆಮೇಲೆ ಡಾಕ್ಟ್ರು ಬಂದರು, ಡಾಕ್ಟ್ರು ಫೇಸು ಕೂಡ ನೋಡಿಲ್ಲ. ದೇ ಆಲ್ರೆಡಿ ಸ್ಟಾರ್ಟೆಡ್ ಎಲ್ಲನೂ ವಿಷಯ ಎಲ್ಲ ಕೊಟ್ಟು ಮತ್ತೆ ಡೆಲಿವರಿ ಮಾಡಿದ್ರು. ನನ್ನ ಮಗಳು ಹುಟ್ಟಿದ್ಲು. ಆ್ಯಂಡ್ ಇಟ್ ವಾಸ್ ದಿಸ್ ಟೈಮ್ ನಾವು ಅಂದ್ಕೊತೀವಿ ಮೊದಲನೇ ಪ್ರೆಗ್ನೆನ್ಸಿ ಕಷ್ಟ ಅನಿಸುತ್ತೆ, ಎರಡನೇ ಪ್ರೆಗ್ನೆನ್ಸಿ ಈಸಿ ಅಂತ. ಎರಡನೇ ಪ್ರೆಗ್ನೆನ್ಸಿ, ಎರಡನೇ ಡೆಲಿವರಿ ಎರಡೂ ಕಷ್ಟ ಆಯಿತು ನನಗೆ ಈ ಸಲ. ಯಾಕಂದರೆ ನಾನು ಏನೂ ಮಾಡಿದೆ, ಸುಮ್ಮನೆ ಕೂತ್ಕೊಂಡಿದ್ದೆ ಆನವ್ ಪ್ರೆಗ್ನೆನ್ಸಿ ಅಥವಾ ಡೆಲಿವರಿಲಿ. ಬಟ್ ಈ ಸಲ ನನ್ನ ಬಾಡಿ ಅಥವಾ ನನ್ನ ಮೈಂಡ್ ಕೂತ್ಕೋ ಅಂತ ಹೇಳ್ತಾ ಇಲ್ಲ. ಈ ಡೆಲಿವರಿ ಈ ಪ್ರೆಗ್ನೆನ್ಸಿ ಪೂರ್ತಿ ನಾನು ಕೆಲಸ ಮಾಡಿದ್ದೀನಿ. ಯು ಡೋಂಟ್ ಬಿಲೀವ್. ನಾರ್ಮಲಾಗಿ ಹೆಂಗೆ ಒಂದು ಹ್ಯೂಮನ್ ಕೆಲಸ ಮಾಡ್ತಾರೆ ಹಾಗೆ ಕೆಲಸ ಮಾಡಿದ್ದೀನಿ, ಓಡಾಡಿದ್ದೀನಿ ಚೆನ್ನಾಗಿ, ಪ್ರಮೋಷನ್ಸು ಎಲ್ಲ ಮಾಡಾಕ್ಬಿಟ್ಟಿದ್ದೀನಿ ನಾನು ಈ ಸಲ ಪ್ರೆಗ್ನೆನ್ಸಿಲಿ. ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಐ ಡಿಡ್ ಇಟ್. ಆ್ಯಂಡ್ ಈ ಸಲ ಡೆಲಿವರಿನಲ್ಲಿ ನನಗೆ ಸ್ವಲ್ಪ ಕಷ್ಟ ಆಯಿತು. ಆ್ಯಂಡ್ ಲಾಸ್ಟ್ ಡೆಲಿವರಿಲೂ ಅಮ್ಮು ಅಕ್ಕ ನನ್ನ ಜೊತೆ ಇದ್ದರು, ಈ ಡೆಲಿವರಿಲೂ ಅಮ್ಮು ಅಕ್ಕ ನನ್ನ ಜೊತೆಲಿದ್ದರು. ನಾನು ಕೇಳಿದ್ದಷ್ಟೇ ಎಲ್ರಿಗೂ, ಯಾರೂ ಬರಬೇಡಿ, ನಾನು ಅಮ್ಮು ಅಕ್ಕ ಸಂಭವ ನಾವು ಬ್ಯಾಲೆನ್ಸ್ ಮಾಡ್ಕೊತೀವಿ. ಮತ್ತು ಎಲ್ಲರೂ ಬಂದರೆ ಅದು ಇದು ರೂಲ್ಸ್ ರೆಗ್ಯುಲೇಷನ್ಸ್ ಹೇಳ್ತಿರ್ತಾರೆ, ಅದನ್ನು ಕೇಳೋದ ಇದನ್ನು ಕೇಳೋದ, ಮತ್ತು ಕಾನ್ವರ್ಸೇಷನ್ಸ್ಗಳು ಫ್ಯಾಮಿಲಿಯಲ್ಲಿ ಗೊತ್ತಲ್ವ. ಸೊ ಅದಕ್ಕೆ ನಾವು ಹೇಳ್ಬಿಟ್ಟಿದ್ವಿ. ಆ್ಯಂಡ್ ಅಮ್ಮು ಅಕ್ಕ ಪಾಪುನ ನೋಡಿಕೊಂಡ್ರು, ನಮ್ಮ ಜೊತೇಲಿದ್ದರು, ಮುಂಚಿತವಾಗಿ ಬಂದಿದ್ದರು. ಸೊ ಶಿ ಹೆಲ್ಪ್ ಮಿ ಅ ಲಾಟ್. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಹರ್. ನಾವು ಅಂದ್ಕೊಂಡಂಗೆ ಮಗಳು ಹುಟ್ಟಿದ್ಲು. ಅದಾಗಿ ಈಗ ಬಾಣಂತನ ಸ್ಟಾರ್ಟ್ ಆಗಿದೆ. ಬಟ್ ಸ್ಟಿಲ್ ಆ ಒಂದು ಹ್ಯಾಂಗ್ ಓವರ್ ಅಥವಾ ಏನು ಹೇಳ್ತಾರೆ ಅದರದ್ದು ಇನ್ನೂ ಒಂದು ಸ್ವಲ್ಪ ಇವಾಗ ಒಂಚೂರು ಕಾಮ್ ಅನಿಸ್ತಿದೆ. ಇನ್ನೂ ಅದರಿಂದ ಓವರ್ಕಮ್ ಆಗಿಲ್ವೋ ಏನೋ ಒಂಥರ ಗೈಸ್, ಗೊತ್ತಿಲ್ಲ. ಇದೊಂಥರ ಮಿಕ್ಸ್ಡ್ ಫೀಲಿಂಗ್ಸ್. ಕೆಲವೊಂದು ಸಲ ಈ ಸ್ಲೀಪ್ಲೆಸ್ ನೈಟ್ಸು ಅಥವಾ ಫೀಡಿಂಗ್ ಟೈಮಲ್ಲಿ ತುಂಬ ಒಂಥರ ಅನಿಸುತ್ತೆ, ಏನೇನೋ ಒಂಥರ ಥಾಟ್ಸ್ ಅನಿಸುತ್ತೆ. ಸ್ವಲ್ಪ ನಾರ್ಮಲೈಸ್ ಆಗೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ್ಯಂಡ್ ಇದು ನನ್ನ ಡೆಲಿವರಿ ಜರ್ನಿ ಹೀಗಿತ್ತು. ಆ್ಯಂಡ್ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಇದೆಲ್ಲ ನೆನಪಿಸ್ಕೊಳ್ಳೋಕ್ಕೆ ಖಂಡಿತ ಖುಷಿ ಆಗುತ್ತೆ, ನನಗೆ ಗೊತ್ತು. ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ದೇವರಿಗೆ. ಈ ಜರ್ನಿನ ಈ ಓವರಾಲ್ ಜರ್ನಿಗೆ ನಾನು ಥ್ಯಾಂಕ್ಸ್ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಒಳಗಡೆ ನಾನು ಫೈಟ್ ಮಾಡಿದ್ದಿದೆ ಗೊತ್ತಾ, ದಟ್ ಈಸ್ ಅ ಡಿಫ್ರೆಂಟ್ ಜರ್ನಿ. ಯಾಕಂದರೆ ಅದನ್ನು ಹೇಳೋಕ್ಕೆ ನಿಜ ಹೇಳೋಕ್ಕಾಗಲ್ಲ. ಇದರಲ್ಲೂ ಅಷ್ಟೇ, ಪ್ರೆಗ್ನೆನ್ಸಿಲೂ ಅಷ್ಟೇ. ನನಗೆ ಏನಾರ ಕಷ್ಟ ಆಯಿತು ಅಂದರೆ ನನಗೆ ಗೊತ್ತಿಲ್ಲ. ಮುಂಚೆ ಅಟ್ಲೀಸ್ಟ್ ಹೇಳ್ಕೊತಿದ್ದೆ, ಈಗ ನಾನು ಐ ಆಮ್ ಓಲ್ಡ್ ಎನಫ್, ಐ ಡೋಂಟ್ ಲೈಕ್ ಟು ಆಸ್ಕ್, ನನ್ನದನ್ನು ನಾನೇ ಮಾಡ್ಕೊಬೇಕು ಅನ್ನೋದೇ ಮೈಂಡಲ್ಲಿ ಓಡ್ತಾ ಇರುತ್ತಾ. ಐ ಡೋಂಟ್ ನೋ ನಾನು ಯಾಕೆ ಹಿಂಗೆ. ಆ್ಯಂಡ್ ತುಂಬ ಚೇಂಜಸ್ ನನ್ನಲ್ಲೇ ನಾನು ಅಬ್ಸರ್ವ್ ಮಾಡ್ತಿದ್ದೀನಿ. ಗೊತ್ತಿಲ್ಲ ಯಾತಕ್ಕೋಸ್ಕರ ಆ ಬದಲಾವಣೆ ಅಂತ. ನಾನು ತುಂಬ ಎಕ್ಸ್ಟ್ರೋವರ್ಟ್, ತುಂಬ ಜನಗಳ ಹತ್ರ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಗೊತ್ತಿಲ್ಲ ಯಾಕೋ ಕಾಲಕ್ರಮೇಣ ನಾನು ಇಂಟ್ರೋವರ್ಟ್ ಆಗ್ತಿದ್ದೀನಿ. ಸ್ವಲ್ಪ ಜನಗಳಿಂದ ದೂರ ಇರಬೇಕನ್ಸುತ್ತೆ, ಭಯ ಆಗುತ್ತೆ, ಹೀಗೆಲ್ಲ ಆಗ್ತದೆ ಗೈಸ್. ಗೊತ್ತಿಲ್ಲ, ನಂಗೆ ಹೊರಗಡೆನೇ ಹೋಗ್ಬೇಕು ಅನ್ನಿಸ್ತಾ ಇಲ್ಲ. ಈಗೊಂದು ಸ್ವಲ್ಪ ಆಚೆ ಹೋಗಿ ಬಂದೆ. ನಾನು ಹಂಗಲ್ಲ, ಬಟ್ ಗೊತ್ತಿಲ್ಲ, ಏನೋ ನನ್ನ ಬಾಡಿ ಮೈಂಡ್ ಏನು ಡಿಮ್ಯಾಂಡ್ ಮಾಡುತ್ತೆ ನಮಗೂ ಅದು ಅದರ ಬಗ್ಗೆ ಅರಿವಿರಲ್ಲ. ಗೊತ್ತಿಲ್ಲ ಏನಂದರೆ ಏನಾಗ್ಬಿಡುತ್ತೆ ಗೈಸ್, ನಿಮಗೆ ನಾನು ತೋರಿಸೋ ಒಂದಷ್ಟು ವಿಷಯಗಳೇ ಬೇರೆ, ಅಥವಾ ನೀವು ನೋಡೋದು ನಾವು ಎಕ್ಸಿಕ್ಯೂಟ್ ಮಾಡೋವಂಥ ವಿಷಯ ಅಷ್ಟೇ. ಬಟ್ ನಮ್ಮ ಮೈಂಡಲ್ಲಿ ಸೊ ನಮ್ಮ ಸುತ್ತಮುತ್ತ ನಮಗೆ ಆಗ್ತಿರೋದು, ಅದು ಫೇಸ್ ಮಾಡ್ತಿರೋದು ನಮಗೆ ಮಾತ್ರನೇ ಗೊತ್ತಿರುತ್ತೆ. ನನಗೇನೋ ಒಂಥರ ಎಲ್ಲಿ ಗೊತ್ತಿಲ್ಲ, ಏನೋ ಸಮ್ ಆ್ಯಂಗ್ಸೈಟಿ, ಸಮ್ ಸಾರ್ಟ್ ಆಫ್ ಏನೋ ಸಮ್ ಮೈಂಡಲ್ಲಿ. ಹೋಪ್ ಎಲ್ಲನೂ ಸರಿ ಹೋಗುತ್ತೆ. ಐ ವಿಲ್ ಬಿ ಬ್ಯಾಕ್ ಸೂನ್. ಆದಷ್ಟು ಕ್ಯಾಪ್ಚರ್ ಮಾಡು. ತೆಗಿಯಮ್ಮ.
ಏನು ಸರ್ ನಿಮ್ಮದು? ಅಯ್ಯೋ. ಸೊ ಈ ಜರ್ನಿಲಿ ಆನವಂತೂ ತಂಗಿ ಜೊತೆ ಸಕ್ಕತ್ ಎಂಜಾಯ್ ಮಾಡ್ತಿದ್ದಾನೆ. ಅದನ್ನು ನಾನು ಅಷ್ಟು ಕ್ಯಾಪ್ಚರ್ ಮಾಡಿ ಮಾಡಿ ರೆಕಾರ್ಡ್ ಮಾಡಿ ಇಟ್ಕೊತಾ ಇದ್ದೀನಿ. ಹೀ ಈಸ್ ಎಂಜಾಯಿಂಗ್. ಜೊತೆಗೆ ಅವ್ನಿಗೆ ಗೊತ್ತಾಗ್ತಾ ಇಲ್ಲ ಆ ಫೀಲಿಂಗ್, ಏನಿದು ಫೀಲಿಂಗ್, ಯಾವ ಥರ ಫೀಲಿಂಗ್ ಇದು ಅಂತಲೂ ಅವ್ನಿಗೆ ಸ್ಟಿಲ್ ಈಸ್ ನಾಟ್ ಕೇಪಬಲ್ ಅಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಆ್ಯಂಡ್ ಸಮ್ಹೌ ಎಲ್ಲ ನಡೀತಾ ಇದೆ, ಹೋಗ್ತಾ ಇದೆ. ಮೊದಲನೇ ಡೆಲಿವರಿ ಬಾಣಂತನ, ಆ್ಯಕ್ಚುಲಿ ನಾನು ಬಾಣಂತನ ಫಸ್ಟ್ ಬಾಣಂತನ ಮಾಡ್ಕೊಂಡಿಲ್ಲ, ಅದ್ರ ಬಗ್ಗೆ ಹೇಳಲ್ಲ. ಆ್ಯಂಡ್ ನಿಮ್ಮೆಲ್ರಿಗೂ ನಾನು ಐ ಹ್ಯಾವ್ ಪ್ರಾಮಿಸ್ಡ್ ಆನವ್ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಹೇಳ್ತೀನಿ ಅಂತ. ಈಗ ನಾನು ಬರೀ ಡೆಲಿವರಿ ಮಾತ್ರ ಹೇಳಿದ್ದು, ಅದು ನೆನಪಾಗ್ತಾ ಇತ್ತು ನನಗೆ. ಐ ಥಾಟ್ ಆಫ್ ಶೇರಿಂಗ್ ಅದನ್ನು. ಆ್ಯಂಡ್ ಆನವ್ ಓವರಾಲ್ ಜರ್ನಿ, ಆನವ್ ಡೆಲಿವರಿ, ಸೀಮಂತ, ಪ್ರೆಗ್ನೆನ್ಸಿ ಇದೆಲ್ಲ ಇಫ್ ಯು ವಾಂಟ್ ಟು ನೋ ಹೆಂಗಾಯಿತು ಅಂತ ನಂಗೆ ಕಮೆಂಟ್ ಮಾಡಿ. ನಾನು ಹೇಳಿದೆ, ನಾನು ನಿಮಗೆ ಅದನ್ನು ಶೇರ್ ಮಾಡ್ತೀನಿ, ಆ ರೋಲರ್ ಕೋಸ್ಟರ್ ಅಂತ. ಸೊ ದಿಸ್ ಇಸ್ ಹೌ ಇಟ್ ಈಸ್. ನೀವೆಲ್ಲರೂ ಪ್ರೆಗ್ನೆನ್ಸಿ ಅಂದರೆ ಏನಂತಾರೆ, ಬಾಣಂತನದಲ್ಲಿ ಆಗ್ತಿರೋದು ಏನೇನು ಪ್ರೊಸೀಜರ್ ಮಾಡ್ತಿದ್ದೀವಿ ಅದನ್ನು ಡೈಲಿ ವ್ಲಾಗ್ಸಲ್ಲಿ ಸ್ವಲ್ಪ ತೋರಿಸ್ತಾ ಇದ್ದೀವಿ. ಆ ಥರ ಓಕೆನಾ, ಅಥವಾ ಪರ್ಟಿಕ್ಯುಲರ್ ಆಗಿ ಬರೀ ಬಾಣಂತನದ್ದೇ ಅದರದ್ದು ಪರ್ಟಿಕ್ಯುಲರ್ ವಿಡಿಯೋ ಮಾಡಿ ಹಾಕಿದ್ರೆ ಯೂಸ್ಫುಲ್ ಆಗುತ್ತಾ ನನಗೆ ಹೇಳಿ. ಯಾಕೆಂದರೆ ನನಗೂ ಗೊತ್ತಿಲ್ಲ ಯಾವ ಥರ ಅದನ್ನು ಡಿಸ್ಪ್ಲೇ ಅಂದರೆ ರೆಕಾರ್ಡ್ ಮಾಡಿ ನಿಮಗೆ ತಲುಪಿಸೋದು ಉತ್ತಮವಾಗಿರುತ್ತೆ ಅಂತ. ಹೌ ಯಾ, ದಿಸ್ ಇಸ್ ವಾಟ್ ಇಟ್ ಈಸ್. ಚೆನ್ನಾಗಿತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ಮೇಲೆ. ಐ ಆಮ್ ಫೀಲಿಂಗ್ ಕ್ವೈಟ್ ಕಾಮ್. ಸೊ ಯಾ.